ಎಲ್ಲಿ ಸಾಕ ಹೇಳದ ಸರ್ ಇಲ್ಲ ಬರೋದು ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನವೀನ್ ಸಿಂಧನೂರ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಜಿ ಕಿರಣರೆಡ್ಡಿ ಸಿಪಿಐ ಗ್ರಾಮೀಣ ಸಿಂಧನೂರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಿಎಸ್ಐ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಒಂದು ಚಾಲನೆ ನೀಡಿದ್ದಾರೆ, ಒಂದು ಕರಪತ್ರ ಬಿಡುಗಡೆಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ನಿಮಿತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಗೆ ಅವರೆಲ್ಲರನ್ನ ಮತ್ತೆ ಆಹ್ವಾನಿಸ ಫಲದಾಯಕ ನೀನೇ ವಿನಾಯಕ ಫಲ ಸರ್ ಅವರೇ, ಪ್ರಾಂಶುಪಾಲರಾದ ಶಿವರಾಜ್ ಸರ್ ಅವರೇ ಮತ್ತು ಯುವ ಸಮೂಹ, ಈ ಯುವ ಸಮೂಹದಲ್ಲಿ ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶದೊಂದಿಗೆ ವಿಜಯ ಕರ್ನಾಟಕ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಅನ್ನೋ ಒಂದು ಮನವಿಯನ್ನು ನಾನು ಮಾಡುತ್ತೇನೆ. ಈ ಒಂದು ಮುಂದಿನ ಕಾರ್ಯಕ್ರಮ ಉಡುಸಪ್ಪ ನಡೆಸಿಕೊಂಡು ಸಹಕಾರವನ್ನ ನೀಡುವುದರ ಜೊತೆಗೆ ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ದೇಶ ಬಹಳ ದೊಡ್ಡದು, ಸುಮಾರು 146 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ಪ್ರಪಂಚದಲ್ಲಿ ಬಹಳಷ್ಟು ದೇಶಗಳನ್ನು ನಾನು ನೋಡಿದ್ದೀನಿ. ಆ ದೇಶಗಳಿಗೆ ಹೋದಾಗ ಅಮೇರಿಕಕ್ಕೆ ಹೋದರೆ ಬರೀ ಆಂಗ್ಲ ಭಾಷೆ ಮಾತಾಡ್ತಾರೆ, ಲಂಡನ್ಗೆ ಹೋದರೆ ಬರೀ ಆಂಗ್ಲ ಭಾಷೆ ಮಾತಾಡ್ತಾರೆ, ಚೈನಾಕ್ಕೆ ಹೋದರೆ 2 ಭಾಷೆ ಮಾತಾಡ್ತಾರೆ, ಒಂದು ಚೈನಾ ಒಂದು ಆಂಗ್ಲ. ರಷ್ಯಾಕ್ಕೆ ಹೋದರೆ ರಷ್ಯನ್ ಭಾಷೆ ಮತ್ತು ಆಂಗ್ಲ ಭಾಷೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳಿದೆ ಅಂದರೆ ಅಷ್ಟು ಭಾಷೆಗಳನ್ನು ಅರಿತುಕೊಳ್ಳತಕ್ಕಂಥ ಅವಶ್ಯಕತೆಯು ಕೂಡ ಈ ದೇಶದ ಮುಖಂಡರಿಗೆ ಇದೆ. ಸಾವಿರಾರು ಜಾತಿ, 100 ಭಾಷೆ, ಇದರ ಮಧ್ಯೆ 146 ಕೋಟಿ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿ ಸುಮಾರು 77 ವರ್ಷಗಳ ಕಾಲ ಈ ಪ್ರಜಾತಂತ್ರ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೆಳೆದಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆದ ಮೇಲೆ ಅಂದರೆ ಬಹಳಷ್ಟು ಪರಿಶ್ರಮ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವೆಲ್ಲ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿರೋದ್ರಿಂದನೇ ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಉಳಿದು ಬೆಳೆದು ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಒಂದು ಅತಿ ಹೆಚ್ಚು ಮಹತ್ವ ಮತ್ತು ಬೆಲೆ ಬಂದಿದೆ ಅನ್ನೋ ತಪ್ಪಾಗಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಕೆಲವು ಕಾನೂನುಗಳು ತಿದ್ದುಪಡಿ ಮಾಡೋದನ್ನು ಕೂಡ ಬಹಳ ಅವಶ್ಯಕತೆ ಇದೆ. ಯಾರೋ ಬ್ರಿಟಿಷರು ಸಂದರ್ಭದಲ್ಲಿ ಇದ್ದಂಥ ಕಾನೂನುಗಳು ಮತ್ತು ರಾಜ ಮಹಾರಾಜದಂಥ ಕಾನೂನುಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿ ಇನ್ನೂ ಜಾರಿಯಾಗೇ ಇದ್ದಾವೆ. ಈಗ ನೋಡಿ ಒಂದು ಉದಾಹರಣೆ, ಇವತ್ತು ನಾವು ಮಾದಕ ವಸ್ತುಗಳ ಬಗ್ಗೆ ಮಾತಾಡ್ತೀವಿ. ಇದು ನನ್ನ ವೈಯಕ್ತಿಕ ವಿಚಾರ, ಯಾಕಂದ್ರೆ ಪ್ರಶ್ನೆಗೆ ಇವೆಲ್ಲ ಬರ್ತಾವೆ. ಇದು ವೈಯಕ್ತಿಕ ವಿಚಾರ. ಇದು ತಯಾರು ಮಾಡೋರು ಖಾಸಗಿ ಕಂಪನಿಗಳು ಇಲ್ಲ ಸರ್ಕಾರದ ಕಂಪನಿಗಳು ಇರ್ತಾವೆ. ಇವತ್ತೊಂದು ಸಿಗರೇಟ್
ಖಾಸಗಿ ಕಂಪನಿ ಸಿಗರೇಟ್ ತಯಾರು ಮಾಡುತ್ತೆ, ವಿಸ್ಕಿ ಖಾಸಗಿ ಕಂಪನಿ ವಿಸ್ಕಿ ತಯಾರು ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಡ್ರಗ್ಸ್ಗಳು ಖಾಸಗಿ ಕಂಪನಿಗಳು ತಯಾರು ಮಾಡ್ತಾರೆ. ಅದಕ್ಕೆ ಪರವಾನಗಿ ಕೊಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಸಿಗರೇಟಿನ ಮೇಲೆ ಇಂಜೂರಿಯಸ್ ಟು ದಿ ಹೆಲ್ತ್ ಬರೆದಿರ್ತಾರೆ. ಯಾಕೆ ಕೊಡ್ಬೇಕ್ರಿ ಪರವಾನಗಿ? ಆ ಪರವಾನಗಿ ಕೊಡಲಂದ್ರೆ ಈ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರಗಳು ಯಾವುದೇ ಪಕ್ಷದ್ದಿರ್ಬೋದು, ಯಾವುದೇ ಮುಖಂಡರಿರ್ಬೋದು, ಯಾವುದೇ ಅವತ್ತು ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಪರಿಸ್ಥಿತಿ ಒಂದು ಕಾಲದಲ್ಲಿ ದೇಶದಲ್ಲಿ ಈ ವಸ್ತುಗಳ ಉತ್ಪಾದನೆಯಿಂದ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಸಂಪನ್ಮೂಲ ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಮಾಡಿರ್ತಕ್ಕಂಥದ್ದು ಅವತ್ತಿನ ಸಂದರ್ಭಾನುಸಾರವಾಗಿ ನಾವೆಲ್ಲರೂ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇದನ್ನು ಸ್ವಲ್ಪ ಬದಲಾವಣೆ ಮಾಡೋಕ್ಕೆ ಕೂಡ ಅವಕಾಶಗಳು ಇದೆ. ಯಾಕಂದರೆ ದೇಶದಲ್ಲಿ ಸಂಪನ್ಮೂಲದ ಕೊರತೆ ಭಾಳ ಇತ್ತು. ನಮ್ಮ ದೇಶ ಸ್ವತಂತ್ರ ಆದಾಗ 31 ಕೋಟಿ ಜನಸಂಖ್ಯೆ. ಅವತ್ತು ಕೇವಲ 18,000 ಹಳ್ಳಿಗಳಲ್ಲಿ ಕರೆಂಟ್ ಇತ್ತು. ಒಂದು 4-3 ರಾಜ್ಯಗಳಲ್ಲಿ ಟೆಲಿಫೋನ್ಗಳು, ಒಂದು 7-8 ರಾಜ್ಯದಲ್ಲಿ ಸಾರಿಗೆ ಸಂಪರ್ಕ ಬಿಟ್ಟರೆ ಇಡೀ ದೇಶ ಕತ್ತಲದಲ್ಲಿತ್ತು. ನೀರಾವರಿ ವ್ಯವಸ್ಥೆ ಇದ್ದಿಲ್ಲ, ಶಾಲೆಗಳಿದ್ದಿಲ್ಲ, ಹೈಸ್ಕೂಲ್ಗಳಿದ್ದಿಲ್ಲ, ಕಾಲೇಜುಗಳಿದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಂಪನ್ಮೂಲ ಹೆಚ್ಚು ಮಾಡಬೇಕಾದ್ರೆ ಬೇರೆ 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 ದಾರಿಗಳನ್ನು ಹುಡುಕಿಕೊಂಡು ಸಂಪನ್ಮೂಲ ಹೆಚ್ಚು ಮಾಡಿಕೊಂಡು ದೇಶನ ಅಭಿವೃದ್ಧಿಪಡಿಸಬೇಕೆಂಬ ದೃಷ್ಟಿಯಿಂದ ಇವೆಲ್ಲದಕ್ಕೆ ಪರವಾನಗಿಗಳನ್ನು ಕೊಡ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನ ಎಷ್ಟು ಜನ ಮದ್ಯಪಾನ ಸೇವನೆ ಮಾಡ್ತಾರೆ ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿದೆಯಾ? ವಿದ್ಯಾರ್ಥಿಗಳಿಗೆ ಎಷ್ಟು ಕೋಟಿ ಅಂದಾಜು ಎಷ್ಟಿರ್ಬೋದು? ವಿಸ್ಕಿ, ಬ್ರ್ಯಾಂಡಿ ಕುಡಿಯೋ ಜನಸಂಖ್ಯೆ ಒಂದು ವರ್ಷಕ್ಕೆ 26,000 ಕೋಟಿ ಸಂಪನ್ಮೂಲ ಕ್ರೋಢೀಕರಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಎಷ್ಟು? 26,000 ಕೋಟಿ ದುಡ್ಡು ಕೊಟ್ಟು ನಾವು ವಿಸ್ಕಿ, ಬ್ರ್ಯಾಂಡಿ ನಾವೆಲ್ಲರೂ ಕುಡಿತೀವಿ. ನಮ್ಮನ್ನು ಹಿಡ್ಕೊಂಡವ್ರು ಅಂಕಲ್, ನಮ್ಮನ್ನು ಹಿಡ್ಕೊಂಡು ಇದು ನಿಲ್ಲಿಸ್ಬೋದಾ? ಈ ಕರ್ನಾಟಕ ರಾಜ್ಯದ ಬಜೆಟ್ ಈ ಹೋದ ವರ್ಷ 3,71,000 ಕೋಟಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ಯಾರ ಹೋದ ವರ್ಷ. ಅದರ 26,000 ಕೋಟಿ. ಬಟ್ ಜನಸಂಖ್ಯೆ ಇವೆಲ್ಲ ಕಾರಣ ಏನಂದ್ರೆ ಪ್ರತಿಯೊಂದು ಇದ್ರ ಮೇಲೆ ಒಂದು ಲೆವೆಲ್ ಹೆಚ್ಚಿರ್ತಾರೆ. ಮಾದಕ ವಸ್ತುಗಳು ಯಾವುದೇ ಇರಲಿ, ಇಟ್ ಈಸ್ ಇಂಜೂರಿಯಸ್. ಎಲ್ಲ ಬಾಡಿ ನನ್ನ ಹೆಂಗೆ ಐಡೆಂಟಿಫೈ ಮಾಡ್ತಾರೆ? ಬಾಡಿ ಬಿಡ್ತಾನೆ ಏನಾದ್ರು ಮಾಡೋದು, ಕಿಚ್ಚೋಪನ್ನು ಸೋಪಟ್ಟಿಲ್ಲ. ಈ ಶರೀರ, ಈ ಮಾನವ ಶರೀರ ಅಥವಾ ಮಾನವ ಜನ್ಮ ತುಂಬ ರೇರೆಸ್ಟ್. ಅವಕಾಶದಲ್ಲಿ ನಮ್ಗೆ ಸಿಕ್ಕಿರೋದು ಹೇಗೆ ಅಂತಂದರೆ, ಅವರೊಂದು ಉಪಮೆ ಹೇಳ್ತಾರೆ. ಒಂದು ವಿಶಾಲವಾದ ಸಾಗರದಲ್ಲಿ ಒಂದು ಅಂಶ ಮೂವ್ ಆಗಬೇಕಾದ್ರೆ ಅಕಸ್ಮಾತ್ ಒಂದು ರಿಂಗನ್ನ ಬಿಸಾಕಿದ್ರೆ ಫಾರ್ಚುನೇಟ್ಲಿ ಅದು ಮುಖ್ಯ ಲಾಕ್ ಆಗುತ್ತಲ್ಲ, ಅಂತ ರೇಸ್ ಅವಕಾಶದಲ್ಲಿ ಈ ಲೈಫ್ ಸಿಕ್ಕಿದೆ ಎಲ್ಲರೂ. ಅದನ್ನು ಕಾಂಬೈಟಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ. ತುಂಬ ನಿಶಬ್ದವಾದ ಮನಸ್ಸು, ಚಲನ ರಹಿತ ಮನಸ್ಥಿತಿಯನ್ನು ನೋಡಬಹುದು. ಕಿಚ್ಚೋ ಮನಸ್ಸೋ ಪಟ್ಟಿಲ್ಲ, ಕಿಚ್ಚನ್ ವಂಚಿತ ಜೀವಿತ. ಲೈಫ್ ಸರ್ಕಲ್: ಬರ್ತ್, ಸಿಕ್ನೆಸ್, ಏಜಿಂಗ್, ಡೆತ್, ಬರ್ತ್. ಇದು ಸಂಸಾರ. ಸ್ವಲ್ಪ ಡೀಪ್ ಇದೆ, ಹಿಂಗೆ ಕೇಳಿಸೋಗ್ಬಿಡ್ತೀನಿ. ಮುಂದೆ ಬೇರೆ ಕಿಚ್ಚನ್ ಸದ್ದಮ ಸವಣ ಅಂದರೆ ತುಂಬ ಸತ್ಯವಂತರ ಮಾತುಗಳನ್ನ ಕೇಳಲು ತುಂಬ ಕಡಿಮೆ, ಮತ್ತೆ ತುಂಬ ಅದನ್ನು ಹುಟ್ಟೋದು ಕೂಡ ತುಂಬ ಅಪರೂಪ ಅಂತ. ನಾ ಯಾಕೆ ಹೇಳ್ತೀನಿ ಅಂದರೆ, ಇದು ಮುಂದೆ ಕನೆಕ್ಷನ್ ಸಿಗುತ್ತೆ. ಈ ಬಾಡಿ ಸಿಕ್ಕಿದೆ, ಈ ಲೈಫ್ ಸಿಕ್ಕಿದೆ,
ಇದು ಯಾವುದು ಕೂಡ ಕಾನ್ಸ್ಟೆಂಟ್ ಆಗಿರಲ್ಲ. ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಗೆಟಿಂಗ್ ಚೇಂಜ್. ಈಗ ಫಸ್ಟು LKG ಎಂಟರ್ ಆಗಿರ್ತೀರಿ ಅಥವಾ UKG ಎಂಟರ್ ಆಗಿರ್ತೀರಿ. ಎಷ್ಟೋ ಜನ, ಎಷ್ಟೋ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಎಂಟರ್ ಆಗಿರ್ತೀರಿ, ಹೌದಲ್ಲ? ಈಗ ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೀರಾ? ಓಕೆ, ಇವತ್ತು ಫಸ್ಟ್ PUC ಸೆಕೆಂಡ್ PUC ಹೋಗ್ತಾ ಇದ್ದೀವಿ. ಇನ್ನೊಂದು 10 ವರ್ಷ ಆದ್ಮೇಲೆ ಎಜುಕೇಶನ್ ಮುಂದೋಗಿರ್ತದೆ. ಇಲ್ಲ ಒಂದು ವೃತ್ತಿ ಮಾಡ್ತಾ ಇರ್ತೀರಿ, ಇಲ್ಲ ಸಾಂಸಾರಿಕ ಜೀವನದಲ್ಲಿ ನಿಮ್ಮನ್ನು ಮುಗಿಸ್ಕೊಂಡಿರ್ತೀರಿ, ಅಥವಾ ಬೇರೆ ಒಂದಲ್ಲಿ ಜೀವನಧಾರೆ ಕರೀತಾ ಇರ್ತೀವಿ. ಮತ್ತೆ ಇನ್ನೊಂದು 20 ವರ್ಷ ವಯಸ್ಸಾಗಿರ್ತದೆ, ಹಲ್ಗಳಿರಲ್ಲ, ಕೂದಲಿರಲ್ಲ. ಒಂದಿನ